ಹೇಳಿ ಮೇಡಮ್, ಏನು ತುಂಬಾ ಖುಷಿಯಾಗಿರೋ ಹಾಗಿದೆ, ಏನ್ ಸಮಾಚಾರ? ಹೌದು, ಆದಿ ಹತ್ರ ನಮ್ಮ ಮದ್ವೆ ವಿಷಯ ಮಾತಾಡಿ ಕನ್ಫರ್ಮ್ ಮಾಡ್ಕೊಂಡೆ. ಓಹ್ ಹೌದಾ? ಏನ್ ಹೇಳ್ದ? ಆಗ್ಲೇ ಏನ್ ಹೇಳಿದ್ನೋ ಈಗ್ಲೂ ಅದನ್ನೇ ಹೇಳ್ದ. ನನ್ನ ನಿಮ್ಮ ಮದ್ವೆ ಆಗೋದು ಕನ್ಫರ್ಮ್. ಈಗ್ಲಾರು ನನ್ನ ಮಾತನ್ನ ನಂಬ್ತೀರಾ? ಖಂಡಿತ ನಂಬ್ತೀನಿ ಸಾಕ್ಷಿ, ನಿನ್ನ ಮಾತನ್ನ ನಾನು ಯಾವತ್ತು ನಂಬಿಲ್ಲ ಹೇಳು. ಅಂತೂ ನಿನ್ನ ಆಸೆ ಅಂತೆ ಮನೆಯವ್ರನ್ನೆಲ್ಲ ಒಪ್ಪಿಸಿ ಅವ್ರ ಸಮ್ಮುಖದಲ್ಲೇ ಮದುವೆ ಆಗೋ ನಿನ್ನ ಆಸೆ ಈಡೇರ್ತಾ ಇದೆ. ಗುಡ್, ವೆರಿ ಗುಡ್ ಯಾರ್. ಹೌದು ಕಣೋ, ಅದೆಷ್ಟು ಬೇಗ ಮದ್ವೆ ಮಾಡ್ತಾರೋ ಅಂತ ಕಾಯ್ತಾ ಇದ್ದೀನಿ. ಆದಷ್ಟು ಬೇಗ ಮದುವೆ ಮಾಡಿ ಅಂತ ನಿಮ್ ತಂದೆನ್ ಕೇಳು. ಅಯ್ಯೋ, ನಾನ್ ಕೇಳೋದಾ? ಇಲ್ಲಪ್ಪ, ಬೇಕಾದ್ರೆ ಆದಿಗೆ ಹೇಳ್ಬೋದು. ಏನಂತ ಹೇಳ್ತೀಯ? ಬೇಗ ನಿನ್ ಲೈನ್ ಕ್ಲಿಯರ್ ಮಾಡ್ಕೊಂಡು ನಿರೋಷನ್ ಮದ್ವೆ ಆಗೋ ಅಂತ. ಸರಿ ಸರಿ, ಆದಿತ್ಯ ಹಾಗಾದ್ರೆ ಇವತ್ತು ನನಗೆ ಕಾಲ್ ಮಾಡ್ತಾನಲ್ಲ? ಖಂಡಿತ ಮಾಡ್ತಾನೆ. ಅಕಸ್ಮಾತ್ ಅವನೇನಾರು ಫೋನ್ ಮಾಡ್ಲಿಲ್ಲ ಅಂದ್ರೆ ನೀವೇ ಫೋನ್ ಮಾಡ್ಬಿಡಿ. ನಾನ್ ಕಾಲ್ ಮಾಡೋದಾ? ಪರವಾಗಿಲ್ಲ, ಫೋನ್ ಮಾಡಿ. ಆದಿ ಮದ್ವೆಗೆ ಒಪ್ಪಿದಾನಂತೆ, ಇನ್ನು ನಿಮ್ ಹತ್ರ ಮಾತಾಡದೆ ಇರ್ತಾನ? ಸರಿ, ಹಾಗಿದ್ರೆ ಸಂಜೆವರೆಗೂ ಕಾದು ಆಮೇಲೆ ನಾನೇ ಕಾಲ್ ಮಾಡ್ತೀನಿ. ಓಕೆ, ಬಾಯ್ ಬಾಯ್. ಲೇ ನಿರೋಷ, ಇನ್ನೂ ಎಲ್ಲೇ ಇದೆಯಾ? ಎಷ್ಟೊತ್ತಂದ ಕಾಯೋದು? ಇನ್ನು 5 ನಿಮಿಷದಲ್ಲಿ ಅಲ್ಲಿ ಇರ್ತೀನಿ. ಪ್ಲೀಸ್ ನಾನು ಬರೋವರೆಗೂ ಹೋಗ್ಬೇಡ. ಸರಿ, ಬೇಗ ಬಾ. ಓ, ಆದಿ ಯಾಕೆ ಇಲ್ಲಿ ನಿಂತ್ಕೊಂಡಿದ್ದಾನೆ? ಯಾರಿಗೋ ವೆಯ್ಟ್ ಮಾಡ್ತಿರ್ಬೇಕು. ಮಾತಾಡಿಸ್ಲಾ ಬೇಡವಾ? ಹೇಗಿದ್ರು ಮದುವೆ ವಿಷಯ ಮಾತಾಡೋದಕ್ಕೆ ಅವನಾಗಿದ್ದವನೇ ಫೋನ್ ಮಾಡ್ತಾನೆ ಅಂತ ಸಾಕ್ಷಿ ಹೇಳಿದ್ಲು. ಫೋನಲ್ಲಿ ಮಾತಾಡೋದಕ್ಕಿಂತ ಮುಖಾಮುಖಿ ಮಾತಾಡಿದ್ರೆ ಡೀಟೇಲ್ಸ್ ಎಲ್ಲ ಗೊತ್ತಾಗುತ್ತೆ. ಮಾತಾಡ್ಸೋಣ. ಹಾಯ್ ಆದಿ, ಹೌ ಆರ್ ಯು? ನನ್ನ ಸಾಕ್ಷಿ ಮದುವೆಗೆ ಒಪ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಕಣ. ತುಂಬಾ ತಪ್ಪು ಮಾಡ್ತಿದ್ಯಾ ನೀನು. ತಪ್ಪು ಮಾಡ್ತಿರೋದು ನಾನಲ್ಲ, ನೀನು. ನಾನ್ ಯಾವಾಗ್ಲೂ ಹೇಳ್ದೆ ನಿನ್ನ ಸಾಕ್ಷಿ ಮದುವೆಗೆ ಒಪ್ಪಿದೀನಿ ಅಂತ? ಯಾರು ಯಾಕೆ ಹೇಳ್ತಾರೆ? ಸಾಕ್ಷಿನೇ ಹೇಳಿದ್ದು. ಅವಳು ಹೇಳಿದ್ದಕ್ಕೆ ಮಾತಾಡ್ಸಕ್ ಬಂದಿರೋದು. ಇಲ್ಲದೆ ಹೋದ್ರೆ ನಿನ್ನಂತ ನಾಯಿನ ಯಾವ ಮಾತಾಡ್ತಾನೆ? ಏನೋ ನನ್ನ ನಾಯಿ ಅಂತೀಯ? ಚಾಕೂರ್ ನೋಡ್ತಿದ್ದೆ, ಅವ್ರು ಏನ್ ಮಾಡಿದ್ರು? ಏನ್ ತಪ್ಪಾಡ್ನ? ಎಷ್ಟು ಧೈರ್ಯ ಇದ್ರು ನನ್ ಕೈಯ ಕೊಲ್ಗೆ ಸಂಬಂಧ ಬೆಳ್ಸಕ್ ಬರ್ತಾನೆ? ಇವ್ರಿಗೆ ನಾನ್ ಸಾಕ್ಷಿನ ಮದುವೆ ಮಾಡ್ಕೊಡ್ತೀನಂತೆ. ಹೇಳಿದಕ್ಕೆ ಮಾತಾಡ್ತಿರೋದನ್ನ ಇನ್ನೊಂದು ಮಾತಾಡ್ದ ಹಲ್ಲು ಉದುರಿಸ್ಬಿಡ್ತೀನಿ. ರಂಜಿತ್, ನೀವಿನ್ನು ಹೊರಡಿ. ಅಲ್ಲ ನಿರೋಷ್ ಅವರೇ, ನೀವ್ ಹೊರಡಿ, ನಾನು ಮಾತಾಡ್ತೀನಿ. ನಾನು ಹೊರಡಿ. ಹೋಗೋ, ಹೊರಡಿ. ಆದಿ, ಸುಮ್ನೆ ಹೊರಡಿ. ನೀನ್ ತಪ್ಪು ಮಾಡ್ದೆ ಆದಿ. ಅಲ್ಲ, ಸಾಕ್ಷಿ ಹತ್ರ ರಂಜಿತ್ ಜೊತೆ ಮದುವೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಆಗಲ್ಲ ಅಂತ ಹೇಳ್ತಿದ್ಯಲ್ಲ, ತಲೆ ಕೆಟ್ಟಿದ್ಯಾ ನಿನ್ಗೆ? ನೀನೇನೆ ಅವ್ನ್ ಮಾತಾಡ್ದಾಗ ನೀನು ಮಾತಾಡ್ತಿದ್ಯಲ್ಲ? ಹೌದು, ನೀನೇ ಹೇಳ್ದೆ ಅಂತ ಸಾಕ್ಷಿನ ಹತ್ರ ಫೋನ್ ಮಾಡಿ ಹೇಳಿದ್ಲು. ಅದಕ್ಕೆ ರಂಜಿತ್ ನಿನ್ನ ಹತ್ರ ಬಂದಿದ್ದು. ಈಗ ನೀನೇನು ಮಾತಾಡ್ತಿರೋದ್ ನೋಡಿದ್ರೆ ಏನೋ ಡಬಲ್ ಗೇಮ್ ಮಾಡ್ತಿರೋ ತರ ಕಾಣಿಸ್ತಾ ಇದೆ. ಸತ್ಯ ಹೇಳು ಆದಿ. ನೋಡು, ಈ ಜನ್ಮದಲ್ಲಿ ಅವ್ರಿಬ್ರು ಮದುವೆ ನಡೆಯಕ್ ನಾನ್ ಬಿಡಲ್ಲ. ನಮ್ಮ ಮನೆಯವ್ರು ಕಂಪೇರ್ ಮಾಡಿದ್ರೆ ಅವನ್ನ ಜಾಸ್ತಿ ದ್ವೇಷಿದ ನಾನೇ. ನಾನು ಹಂಗೆ ಒಪ್ಲೆ? ಮತ್ತೆ ಸಾಕ್ಷಿ ಹತ್ರ ಹೇಳಿದ್ದು? ಅದನ್ನ ಪೂರ್ತಿಯಾಗಿ ಕೇಳು. ಆದಿ ಮದ್ವೆಗೆ ಒಪ್ಕೊಂಡಿದ ತಕ್ಷಣ ಮೇಲಿದ ಮೇಲೆ ಕಾಲ್ ಮಾಡ್ತಾನೆ ಇದ್ದಾರೆ. ರಂಜಿತ್, ನಿಮ್ಗೆ ಎಷ್ಟು ಮದ್ವೆ ಆಗೋದಕ್ಕೆ ಆತ್ರ ಇದೆಯೋ ನನಗೂ ಅಷ್ಟೇ ಆತ್ರ ಇದೆ. ಏನು ಸಾಹೇಬ್ರು ಮನೇಲಿ ಮದ್ವೆಗೆ ಓಕೆ ಅಂದ ತಕ್ಷಣ ಮೇಲಿನ ಮೇಲೆ ಕಾಲ್ ಮಾಡ್ತಾನೆ ಇದ್ದೀರಲ್ಲ, ಏನ್ ಸಮಾಚಾರ? ಅಮ್ಮ ತಾಯಿ, ನೀನು ಬೇಡ, ನಿನ್ನ ಫ್ಯಾಮಿಲಿನೂ ಬೇಡ, ನಿಮ್ಮ ಸಹವಾಸನೆ ಬೇಡ ನನಗೆ. ನಿನ್ನೆ ನಂಬ್ಕೊಂಡಿದ್ದಕ್ಕೆ ತುಂಬಾ ಒಳ್ಳೆ ಬಳುವಳಿನೇ ಸಿಕ್ತು ನಂಗೆ. ಯಾಕೆ ರಂಜಿತ್ ಏನೇನೋ ಮಾತಾಡ್ತಿದ್ದೀರಾ? ಏನಾಯ್ತು ಅಂತ ಹೇಳಿ. ಹೇಳೋದು ಬೇಡ, ಕೇಳೋದು ಬೇಡ. ಇನ್ಮೇಲೆ ನೀನು ಯಾವತ್ತೂ ನನಗೆ ಫೋನ್ ಮಾಡಬೇಡ ಅಷ್ಟೇ. ಮೊದ್ಲು ಏನಾಯ್ತು ಅಂತ ಹೇಳಿ ರಂಜಿತ್. ಸದ್ಯಕ್ಕೆ ಪ್ರಾಣಕ್ಕಂತೂ ಕೂತು ಬಂದಿಲ್ಲ. ನೀನ್ ನಂಬ್ಕೊಂಡ್ರೆ ಮೋಸ್ಟ್ಲಿ ಅದು ಆಗ್ಬಿಡುತ್ತೆ. ಹೀಗೆ ಹುಚ್ಚು ಹುಚ್ಚಾಗಿ ಮಾತಾಡೋದನ್ನ ಬಿಟ್ಟು ಏನಾಯ್ತು ಅನ್ನೋದನ್ನ ಹೇಳಿ. ನಿಮ್ಮ ಅಣ್ಣನ್ ಕೇಳು, ಹೇಳ್ತಾನೆ.
ನಿನ್ನ ಮಾತು ನಂಬ್ಕೊಂಡು ನಿಮ್ಮ ಅಣ್ಣನ ಮಾತಾಡ್ಸೋಣ ಅಂತ ಹೋದ್ರೆ ಸಾರಿ ರಂಜಿತ್, ಅದೇ ಹೀಗೆಲ್ಲ ಮಾಡ್ತಾನೆ ಅಂತ ನಾನು ಖಂಡಿತ ಅನ್ಕೊಂಡಿರ್ಲಿಲ್ಲ. ನಾನು ಬೇಕು ಅಂತಾನೆ ಅವನ್ನ ಎರಡೆರಡು ಸಲ ಕೇಳಿ ಕನ್ಫರ್ಮ್ ಮಾಡ್ಕೊಂಡೆ ನಿಮಗೆ ಹೇಳಿದೆ. ಆದ್ರೆ ಅವನು ಈ ರೀತಿ ಉಲ್ಟಾ ಹೊಡಿತಾನೆ ಅಂತ ನಂಗೆ ಖಂಡಿತ ಗೊತ್ತಿರಲಿಲ್ಲ. ಈಗಲೇ ಅವನ ಹತ್ರ ಮಾತಾಡ್ತೀನಿ, ಬಿಟ್ಟು ನನ್ನ ಕ್ಷಮಿಸ್ಬಿಡಿ. ನನ್ನಿಂದ ನಿಮಗೆ ತುಂಬಾ ಸಲ ನೋವಾಗ್ತಿದೆ. ಐ ಸಾರಿ ರಂಜಿತ್. ಹಾಯ್ ಸಾಕ್ಷಿ, ಏನ್ ಸಮಾಚಾರ? ನನ್ನ ಅಣ್ಣನೇನೋ ನೀನು, ಇಲ್ಲ ನನ್ನ ಶತ್ರುನ. ಏ ಯಾಕೆ, ಏನಾಯ್ತು? ನನ್ನ ಅಣ್ಣ ಆಗಿದ್ದಿದ್ರೆ ಈ ರೀತಿ ಮಾಡ್ತಿದ್ಯಾನೋ ನೀನು? ನಾನೇನೇ ಮಾಡಿದೆ? ಏನು ಮಾಡಿಲ್ಲ ಅಲ್ಲ ನೀನು? ಏನು ಗೊತ್ತೇ ಇಲ್ಲ ಅಲ್ವಾ ನಿನ್ಗೆ? ಇಲ್ಲ, ನಿನ್ನ ಮನ್ಸಿಗೆ ನೋವಾಗ ಥರ ನಾನು ಏನು ಮಾಡಿಲ್ಲ. ಆಗ ಒಂದ್ ವೇಳೆ ಏನಾದರೂ ಮಾಡಿದ್ರು ನಿನ್ನ ಒಳ್ಳೇದಕ್ಕಾಗಿರುತ್ತೆ. ನನ್ನ ಒಳ್ಳೇದಕ್ಕಲ್ಲ, ನಿನ್ನ ಸ್ವಾರ್ಥಕ್ಕೆ. ನಿಮ್ಗೆಲ್ಲ ನನ್ನ ಒಳ್ಳೇದಕ್ಕಿಂತ ನಿಮ್ಗಳ ಈಗೋಗಳು ಮುಖ್ಯ. ಸಾಕ್ಷಿ, ಅವನೇನ್ ಮಾಡ್ದಂತ ಹೀಗೆ ಕೂಗಾಡ್ತಿದ್ಯಾ? ಏನ್ ಮಾಡಿದಾನ? ರಂಜಿತೆಗೆ ಹೊಡೆದ್ಬಿಟ್ಟು ಬಂದಿದ್ದಾನೆ. ನೀನೇ ಅಲ್ವಾ ನಾವು ಹೇಳಿದ್ದು ನನಗೆ ರಂಜಿತೆಗೆ ಮದ್ವೆ ಮಾಡಿಸ್ತೀನಿ ಅಂತ? ಈಗ ಯಾಕೆ ಈ ರೀತಿ ಮಾಡ್ದೆ ನೀನು? ಸಾಕ್ಷಿ, ಏನ್ ಹೇಳ್ತಿದ್ಯಾ? ಇವ್ನ್ ರಂಜಿತ್ ಜೊತೆ ನನ್ನ ಮದ್ವೆ ಅಂದಾಗ ನೀನು ಅಪೋಸ್ ಮಾಡ್ದೆ ತಾನೆ? ಹೌದು. ಇವ್ನ್ ರಂಜಿತ್ ಜೊತೆ ಮದ್ವೆ ಮಾಡಿಸ್ತೀನಿ ಅಂತ ಹೇಳಿದಕ್ಕೆ ನಾನು ಅದನ್ನ ರಂಜಿತ್ಗೆ ಫೋನ್ ಮಾಡಿ ಹೇಳ್ದೆ. ಅವ್ರು ಇವನ್ನ ಮಾತಾಡ್ಸೋದಕ್ಕೆ ಅಂತ ಬಂದ್ರೆ ಹೊಡೆದ್ಬಿಟ್ಟು ಬಂದಿದ್ದಾನೆ. ಮತ್ತೆ ಇನ್ನೇನ್ ಮಾಡ್ಬೇಕಾಗಿತ್ತು? ಆ ಚಾಂಡಾಳನ್ ಜೊತೆ ದಾರಿ ಕೊಡ್ಬೇಕಾಗಿತ್ತಾ? ಏನ್ ಹೇಳ್ತಿದ್ದೀರಾ ಡ್ಯಾಡ್? ನೀವೇ ತಾನೇ ಮಾತಾಡ್ತಾ ಇದ್ದಿದ್ದು ರಂಜಿತ್ ಜೊತೆ ನನ್ನ ಮದ್ವೆ ಅಂತ. ಸಾಕ್ಷಿ, ನಾನು ಈಗಲೂ ಹೇಳ್ತಾ ಇದ್ದೀನಿ, ನಿನ್ನ ಮದ್ವೆ ರಂಜಿತ್ ಜೊತೆನೆ. ಅದ್ರಲ್ಲಿ ಯಾವ ಬದಲಾವಣೆನೂ ಇಲ್ಲ. ಏನ್ ನಿನ್ ಮಾತಿನ ಅರ್ಥ? ಅರ್ಥ ಸರಿಯಾಗೇ ಇದೆ, ಆದ್ರೆ ನೀವು ತಿಳ್ಕೊಳ್ಳೋದ್ರಲ್ಲಿ ಎಡವಿದ್ದೀರಾ. ಏನಕ್ಕೆ ಮುಖ ಮುಖ ನೋಡ್ಕೊಂತ ಇದ್ದೀರಾ? ನಿಮಗೆ ಕನ್ಫ್ಯೂಷನ್ ಬೇಡ. ನಿಮ್ಮೆಲ್ಲರ ಕ್ವಶನ್ಗಳಿಗೂ ಇನ್ 1 ನಿಮಿಷದಲ್ಲಿ ಆನ್ಸರ್ ಸಿಗುತ್ತೆ. ರಂಜಿತ್, ಪ್ಲೀಸ್ ಕಮ್ ಇನ್. ಆದಿತ್ಯ ಈ ರೀತಿ ಮಾಡ್ತಾನೆ ಅಂತ ನಾನು ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಸಾಕ್ಷಿ. ನಿನ್ ವಿಷಯದಲ್ಲಿ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟ. ನನ್ಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನಿರೋಷ. ಅಪ್ಸೆಟ್ ಆಗ್ಬೇಡ್ವೆ. ಪ್ರತಿ ಒಂದ್ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಅನ್ನೋದು ಇದ್ದೇ ಇರುತ್ತೆ. ನನ್ನ ಮದ್ವೆ ವಿಷಯದಲ್ಲಿ ಯಾವ ಸೊಲ್ಯೂಷನ್ ಕಾಣಿಸ್ತಾ ಇಲ್ಲ. ನೀನ್ ಇಷ್ಟಕ್ಕೆ ಹೀಗಂದ್ರೆ ಜೀವನದ ಸತ್ವನೇ ಸತ್ತು ಹೋಗುತ್ತೆ ಸಾಕ್ಷಿ. ಮನ್ಸೆ ಸತ್ತು ಹೋಗಿರುವಾಗ ಜೀವನದ ಸತ್ವಕ್ಕೆ ಬೆಲೆ ಎಲ್ಲಿದೆ ನಿರೋಷ? ಅಂಥ ಸತ್ವ ನನಗೆ ಬೇಡ. ನನ್ನ ಮದುವೆ ವಿಷಯದಲ್ಲಿ ಮನೆಯವರೇ ನನ್ನ ಶತ್ರುಗಳಾಗಿದ್ದಾರೆ. ಯಾರಿಗೂ ನನ್ನ ಭಾವನೆನೇ ಅರ್ಥ ಆಗ್ತಾ ಇಲ್ಲ. ನೋಡು, ಎಲ್ಲದಕ್ಕೂ ಒಂದು ಟೈಮ್ ಅಂತ ಇರುತ್ತೆ ಸಾಕ್ಷಿ. ನಿನ್ ಭಾವನೆ ಅವ್ರಿಗೂ ಅರ್ಥ ಆಗುತ್ತೆ. ಅದಕ್ಕೆ ನೀನ್ ಸ್ವಲ್ಪ ಕಾಯ್ಬೇಕಷ್ಟೇ. ನಿರೋಷ, ಈ ಜನ್ಮದಲ್ಲಿ ಅವ್ರಿಗೆ ನನ್ನ ಭಾವನೆಗಳು ಅರ್ಥ ಆಗಲ್ಲ. ನನ್ನ ಪ್ರೀತಿನೂ ಅರ್ಥ ಆಗಲ್ಲ. ರಂಜಿತ್ ವಿಷಯದಲ್ಲಿ ನಾನು ಮಾಡ್ತಾ ಇರೋ ಪ್ರಯತ್ನಗಳೆಲ್ಲ ವ್ಯರ್ಥ. ಹಾಗಂತ ಕೈ ಕಟ್ಟಿ ಕೂತ್ಕೊಳಕ್ ಆಗಲ್ಲ ಸಾಕ್ಷಿ. ನಿನ್ ಮದ್ವೆಗೆ ಏನಾದ್ರೂ ಸಂಚ್ ರೂಪಿಸ್ಲೇಬೇಕು. ಅವಾಗ್ಲೇ ನಿಂದು ರಂಜಿತ್ ಮದ್ವೆ ಆಗೋದಕ್ ಸಾಧ್ಯ. ನಮ್ಮಪ್ಪ ಹೇಳಿ ಕೇಳಿ ರಾಜಕಾರಣಿ ನಿರೋಷ. ಚದುರಂಗದಲ್ಲಿ ಹೇಗೆ ಗೆಲ್ಲಬೇಕು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಚಕ್ರವ್ಯೂಹ ಕಟ್ಟಿದ್ರು ಅಷ್ಟೆ, ಅದನ್ನ ಭೇದಿಸ್ಕೊಂಡು ಬರ್ತಾರೆ. ಇನ್ನು ನಮ್ಮ ಸಂಚನ್ನ ಭೇದಿಸ್ತಾ ಇರ್ತಾರ? ನಾವೇನೇ ಪ್ಲಾನ್ ಮಾಡಿದ್ರು ವೇಸ್ಟ್ ಕಣೆ. ನೋಡೆ, ಬರೀ ನೆಗೆಟಿವ್ ಆಗಿ ಯೋಚನೆ ಮಾಡ್ಬೇಡ. ಸ್ವಲ್ಪ ಪಾಸಿಟಿವ್ ಆಗು ಯೋಚನೆ ಮಾಡು. ಎಲ್ಲ ಒಳ್ಳೇದಾಗುತ್ತೆ. ಮುಂದೆ ಏನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡೋಣ. ನನಗಂತೂ ಏನು ತೋಚ್ತಾ ಇಲ್ಲ ಕಣೆ. ಅಕಸ್ಮಾತ್ ಏನಾದರೂ ನಾನು ರಂಜಿತ್ನ ಮದುವೆ ಆಗಲಿಲ್ಲ ಅಂದರೆ
ಜೀವನ ಪರ್ಯಂತ ಒಂಟಿಯಾಗೇ ಇರ್ತೀನಿ ಹೊರತು ಬೇರೆ ಯಾರನ್ನೂ ಮದುವೆ ಆಗಲ್ಲ. ಅಯ್ಯೋ, ಹಾಗೇನಾದ್ರೂ ಮಾಡ್ಬಿಟ್ಟಿಯಾ? ನೀನೇನಾದ್ರೂ ಮದ್ವೆ ಆಗದೆ ಹೋದ್ರೆ ನಿಮ್ಮಣ್ಣ ಕಾವಿ ಹಾಕೊಂಡು ಸನ್ಯಾಸತ ತಗೊಂತಾನೆ, ನಾನು ಒಂದ್ ಜೊತೆಗೆ ಆಶ್ರಮಕ್ಕೆ ಸೇರ್ಕೋಬೇಕಾಗತ್ತೆ. ಮತ್ತೆ ನನ್ನನ್ನೇನ್ ಮಾಡು ಅಂತ್ಯಾ? ನೋಡು, ಅದಕ್ಕಿರೋದು ಒಂದೇ ದಾರಿ. ನೀನ್ ರಂಜಿತ್ ಜೊತೆ ಮನೆ ಬಿಟ್ಟು ಹೋಗಿ ಮದ್ವೆ ಆಗೋದು. ಹಾಗೆ ಮಾಡಬೇಕು ಅಂತಿದ್ದಿದ್ರೆ ಯಾವತ್ತೂ ಮಾಡ್ತಿದ್ದೆ ಕಣೆ. ಇಷ್ಟು ದಿನ ಕಾಯ್ಬೇಕಿತ್ತ. ಮನೆಯವ್ರ ಆಶೀರ್ವಾದ ತಗೊಂಡು ಮದುವೆ ಆಗಬೇಕು ಅನ್ನೋ ಆಸೆ ಇತ್ತು ನನಗೆ. ಅದಕ್ಕೆ ಅಷ್ಟೆಲ್ಲ ಪ್ರಯತ್ನ ಮಾಡಿದ್ದು, ಇನ್ನೂ ಮಾಡ್ತಾ ಇರೋದು. ಹಾಗಾದ್ರೆ ನಿನ್ ಮದ್ವೆ ಬರೀ ಕನ್ಸೇ ಬಿಡು. ಈ ಜನ್ಮದಲ್ಲಿ ನಿಂಗೆ ಮದ್ವೆ ಆಗಲ್ಲ. ನೀನ್ ರಂಜಿತ್ನ ಮದ್ವೆ ಆಗ್ಬೇಕು ಅಂದ್ರೆ, ನಿಮ್ ಮನೆಯವ್ರ ಆಶೀರ್ವಾದ ನಿನಗ್ ಸಿಗ್ಬೇಕು ಅಂದ್ರೆ ಒಂದ್ ದಾರಿ ಇದೆ ನನ್ನ ಹತ್ರ. ಏನದು? ಬೇಗ ಹೇಳು. ಇದು ತುಂಬಾ ರಿಸ್ಕು, ಕಷ್ಟ ಆಗುತ್ತೆ ಕಣೆ. ಇದೊಂದ್ ದಾರಿ ಬಿಟ್ರೆ ಬೇರೆ ಯಾವ ದಾರಿನೂ ಕಾಣಿಸ್ತಿಲ್ಲ. ನೋಡು, ಯೋಚನೆ ಮಾಡು. ಆಯ್ತು, ಆದ್ರೆ ನೀನ್ ನನಗೆ ಹೆಲ್ಪ್ ಮಾಡಬೇಕು. ಡೆಫಿನೆಟ್ಲಿ ನಾನು ನಿನಗೆ ಹೆಲ್ಪ್ ಮಾಡೇ ಮಾಡ್ತೀನಿ ಸಾಕ್ಷಿ. ನಿನ್ ಮದ್ವೆ ಆದ್ರೆ ತಾನೇ ನಂದು ಆದಿತ್ಯನ ಮದ್ವೆ ಆಗಕ್ ಸಾಧ್ಯ. ಬಾಯ್. ಇಂಪ್ರೂವ್ಮೆಂಟ್ ಡಾಕ್ಟರ್? ನೋಡಿ, ಪೇಷಂಟ್ ನಿಮ್ಮ ಮುಂದೆನೇ ಇದ್ದಾರೆ. ಹೋದ್ಸಲ ನೀವು ಬಂದಾಗ ಹೇಗಿದ್ರು ಇವಾಗಲೂ ಹಾಗೆ ಇದ್ದಾರೆ. ಈ ಶಾಕ್ ಟ್ರೀಟ್ಮೆಂಟ್ ಆ ಥರದ್ದು ಏನಾದರೂ ಕೊಟ್ಟರೆ ಎಚ್ಚರಿಕೆ ಆಗ್ಬೋದಾ? ನೋನು ಹಾಗೆ ಮಾಡಿದ್ರೆ ಪೇಷಂಟ್ ಜೀವಕ್ಕೆ ಅಪಾಯ. ಇಂಥ ಕ್ರಿಮಿನಲ್ಸ್ ಬದುಕಿರೋದ್ಕಿಂತ ಸತ್ರನೇ ಬೆಟರ್ ಡಾಕ್ಟರ್. ನೋಡಿ, ನಾನು ಅದ್ರ ಬಗ್ಗೆ ಏನು ಹೇಳೋದಕ್ಕೆ ಸಾಧ್ಯ ಇಲ್ಲ ಮಿಸ್ಟರ್ ಆರ್ಯ. ಜೀವ ಉಳಿಸೋದು ನಮ್ಮ ಕೆಲಸ, ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದು. ಓಕೆ, ನಾಳೆ ನಾಡಿದ್ದು ಹಾಗೆ ಬರ್ತೀನಿ. ಒಂಚೂರು ಇಂಪ್ರೂವ್ಮೆಂಟ್ಸ್ ಕಂಡ್ರು ತಕ್ಷಣ ಕಾಲ್ ಮಾಡಿ. ಇವನ್ಗೆ ನನ್ನ ಕೈಯಿಂದ ಒದೆಗಳು ಬಾಕಿ ಇದೆ. ಆ ಒದೆಗಳು ತಿಂದ್ಮೇಲೆ ಪ್ರಾಣ ಬಿಡಬೇಕು. ಬರ್ತೀನಿ. ಆಯಿತು ಸರ್. ನೋಡಮ್ಮ, 3ನೇ ವಾರ್ಡ್ ಪೇಷಂಟ್ ಹೇಗಿದೆ ಒಂದು ಸ್ವಲ್ಪ ನೋಡು. ನೀವು ಈ ಪೇಷಂಟ್ನ ರೆಕಾರ್ಡ್ ಅಲ್ಲಿ ತಗೊಂಬನ್ನಿ. ಸಾರ್ ಸಾರ್ ಎದ್ದೇಳಿ ಸರ್, ಅವ್ರು ಹೋದ್ರು. ಸರಿಯಾಗಿ ನೋಡ್ರಿ ಆ ಪಿಶಾಚಿನ. ಹೋಗಿದ್ದಾರೆ, ಎದ್ದೇಳಿ ಸರ್. ಡಾಕ್ಟ್ರೇ, ನನ್ನ ಪಾಲಿಗೆ ನೀವೇ ದೇವರು. ನೋಡಿ ಮಿಸ್ಟರ್ ಚಿದಂಬರಂ, ನೀವು ಹಿಂದೆ ನಮ್ಮ ಫ್ಯಾಮಿಲಿ ಪ್ರಾಪರ್ಟಿ ಡಿಸ್ಪ್ಯೂಟ್ ಸಾಲ್ವ್ ಮಾಡೋದಕ್ಕೆ ನಾನು ಪೊಲೀಸ್ನವರಿಗೆ ಸುಳ್ಳು ಹೇಳಿದ್ದೀನಿ. ಬಟ್ ಇದು ತುಂಬ ರಿಸ್ಕಿ. ಏನೇ ಹೇಳಿ, ನಿಮ್ಮ ಈ ಉಪಕಾರನ ಈ ಜನ್ಮದಲ್ಲಿ ಮರೆಯಾರ. ಬಟ್ ಈ ನಾಟಕನ ಹೀಗೆ ಮುಂದುವರ್ಸಕ್ಕಾಗಲ್ಲ ಮಿಸ್ಟರ್ ಚಿದಂಬರಂ. ಹಾಗಂದ್ರೆ ಹೇಗೆ? ನೀವಲ್ಲದೆ ಈ ಉಪಕಾರನ ಇನ್ಯಾರು ಮಾಡಾಕ್ತಾರೆ ಹೇಳಿ? ನಾನ ಹಬ್ಬ ಅಂದರೆ ಇನ್ನೊಂದು ವಾರ ಇದನ್ನು ಹೀಗೆ ಮೇಂಟೈನ್ ಮಾಡ್ಬೋದು. ಅದ್ರ ಮೇಲೆ ನನ್ನಿಂದ ಸಾಧ್ಯ ಇಲ್ಲ. ಡಾಕ್ಟ್ರೇ, ಇದು ನಿಮ್ಮ ಕಾಲು ಅಂತ ತಿಳ್ಕೊತೀನಿ. ಇನ್ನು 1 ವಾರದಲ್ಲಿ ನಾನು ಕೋಮಾದಿಂದ ಆಚೆ ಬಂದೆ ಅಂತ ನೀವೇನಾದರೂ ಆರ್ಯನಿಗೆ ಹೇಳಿಬಿಟ್ರೆ, ಆಮೇಲೆ ಅವನು ನನ್ನನ್ನು ಹೊಡೆದು ಪಡೆದು ಪರ್ಮನೆಂಟ್ ಆಗಿ ಕೋಮಾಕ್ಕೆ ಕಳಿಸ್ಬಿಡ್ತಾನೆ. ಹಾಗೆ ಮಾಡಕ್ಕೆ ಹೋಗ್ಬೇಡಿ. ಮತ್ತೆ ನನ್ನನ್ನು ಈಗ ಏನು ಮಾಡಂತ ಹೇಳ್ತೀರಾ? ಹೇಳ್ತೀನಿ, ಟೆನ್ಷನ್ ಮಾಡ್ಕೋಬೇಡಿ. ಇನ್ನೊಂದು 15 ದಿವಸ ಈ ನಾಟಕನ ಹೇಗಾದರೂ ಮಾಡಿ ಕಂಟಿನ್ಯೂ ಮಾಡಿ. ಅಷ್ಟರಲ್ಲಿ ಡೆಲ್ಲಿಯಿಂದ ನಮ್ಮ ಲಾಯರ್ ಬರ್ತಾರೆ. ಆಮೇಲೆ ನಾನು ಬೇಲ್ ತಗೊಂಡು ಇಲ್ಲಿಂದ ಹೊರಟು. ಇದು ತುಂಬ ರಿಸ್ಕಿ ಮಿಸ್ಟರ್ ಚಿದಂಬರಂ. ಹಾಸ್ಪಿಟಲ್ನ MD ಗೊತ್ತಾದರೆ ನನ್ನ ಆ ಕೆಲಸದಿಂದ ತೆಗೆದಾಕ್ತಾರೆ. ನಾನು ಇಲ್ಲಿ ಇರೋಷ್ಟು ದಿವಸ 1 ಗಂಟೆಗೆ 1 ಲಕ್ಷ ರೂಪಾಯಿ ಕೊಡ್ತೀನಿ. ಅಂದ್ರೆ 1 ದಿನಕ್ಕೆ 24 ಲಕ್ಷ. ಹಾ, 15 ದಿನಕ್ಕೆ 3,60,00,000. ಈ ದುಡ್ಡಲ್ಲಿ ನೀವು ಒಂದು ಹೊಸ ನರ್ಸಿಂಗ್ ಹೋಮ್ ಓಪನ್ ಮಾಡ್ಬೋದು. ಕೆಲಸ ಹೋದ್ರೆ ಹೋಗ್ಲಿ, ಯಾಕ್ರೆ ಟೆನ್ಷನ್ ಮಾಡ್ಕೋತೀರಾ? ಓಕೆ ಓಕೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಏನೇ ಲೂಸು, ಯಾಕೆ ನರ್ಸಿ ಚಾಚಾ ಹೋಗ್ಬಿಟ್ರಾ? ಯಾಕೋ ಶಕುನ ಮಾತಾಡ್ತಾ ಇದೆಯಲ್ಲ? ಮತ್ತೆ ಯಾಕೆ ಈ ತರ ಸೀರಿಯಸ್ ಆಗಿ ಕೂತಿದ್ಯಾ? ಏನಿಲ್ಲ, ಸುಮ್ಮನೆ. ಸರಿ, ನಾಳೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 6 o'clock ಬರ್ತೀನಿ, ರೆಡಿ ಇರು. 6 ಗಂಟೆಗ? ಎಲ್ಲಿಗೆ? ನಂದಿ ಬೆಟ್ಟ ಕಣೆ,
ಲಾಂಗ್ ಡ್ರೈವ್ ಹೋಗೋಣ, ಹೆಂಗಿದ್ರು ಎಷ್ಟೋ ದಿನ ಆಗಿದೆ, ನನ್ನ ಫ್ರೆಂಡ್ಸು ಬರ್ತಾರೆ, ಜಾಲಿಯಾಗಿರುತ್ತೆ. ಇಲ್ಲ ಅದಿ, ನಾನು ಬರೋಕ್ಕಾಗಲ್ಲ, ಬಿಸಿ ಇದ್ದೀನಿ. ನಾನು ನಿನ್ ಮದ್ವೆ ಆಗೋ ಗಂಡು ಕರಿತಾ ಇದ್ದೀನಿ, ನೀನ್ ಬರ್ಬೇಕಷ್ಟೇ. ನಾಳೆ ನನ್ನ ನೋಡೋಕೆ ಯಾರೋ ಬರ್ತಾ ಇದ್ದಾರೆ. ಯಾರು ನೋಡಕ್ ಬರ್ತಿರೋದು? ಒಬ್ಬ ಹುಡುಗಿ ನೋಡಕ್ ಇನ್ಯಾರು ಬರ್ತಾರೆ? ಹುಡುಗನ್ ಕಡೆಯವ್ರು ಬರ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಕಾಮಿಡಿ ಮಾಡ್ತೀಯ ಕಣೆ ನೀನು. ಇಲ್ಲ ಆದಿ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಜೀರ್ ಚಾಚಾ ಹುಡುಗನ್ ನೋಡಿದಾರೆ, ನಾಳೆ ಅವ್ರು ನನ್ನ ನೋಡಕ್ ಬರ್ತಾ ಇದ್ದಾರೆ. ಏನು ಹೆಂಗಿದೆ ನಿಮ್ ಚಾಚಂಗೆ? ನಿನ್ನೇ ಮದ್ವೆ ಬೇಕು ಅಂತ ಹುಟ್ಟಿರೋ ಗಂಡು ನಾನಿಲ್ಲಿ ಇರ್ಬೇಕಾದ್ರೆ ಅವನೇ ಇನ್ನೊಬ್ಬನ್ ನೋಡೋದು. ಅವ್ನ್ ಮಕ ಮುಚ್ಚ ಅದೆಲ್ಲ ಆಗಲ್ಲ ಅಂತ ಹೇಳು. ಬೆಳಗ್ಗೆ ನಾ ಬರ್ತಾ ನೀನ್ ರೆಡಿ ಇರ್ಬೇಕಷ್ಟೇ. ನಜೀರ್ ಚಾಚಂಗ್ ಹಂಗೆಲ್ಲ ಹೇಳ್ಬೇಡ ಆದಿ, ನನಗ್ ಕೋಪ ಬರುತ್ತೆ. ಅರ್ಥ ಮಾಡ್ಕೊಳ್ಳು. ನಾಳೆ ಮನೇಲಿ ಇರ್ಲಿಲ್ಲ ಅಂದ್ರೆ ನಜೀರ್ ಚಾಚಾ ತುಂಬಾ ಬೇಜಾರ್ ಮಾಡ್ಕೋತಾರೆ. ಲೂಸ್ ತರ ಮಾತಾಡ್ಬೇಡ ಕಣೆ. ನಾನೇ ನಿನ್ ಮದ್ವೆ ಆಗೋದು ಅಂತ ಡಿಸೈಡ್ ಆದ್ಮೇಲೆ ಮಧ್ಯದಲ್ಲಿ ಡ್ರಾಮಾ ಎಲ್ಲ ಯಾಕೆ? ಆದ್ರೆ ನಾನು ನಿನ್ ಮದ್ವೆ ಆಗೋಕ್ ಒಪ್ಕೊಂಡ್ರೆ ನಜೀರ್ ಚಾಚಾ ಬೇಜಾರ್ ಮಾಡ್ಕೋತಾರ ಅದ್ದಿ. ನಿಮ್ ನಜೀರ್ ಚಾಚಾ ಬೇಜಾರ್ ಮಾಡ್ಕೊಂಡ್ರೆ ಕತ್ತೆ ಬಾಲ ಕುದುರೆ ಜುಟ್ಟು. ನಿನಗ್ ಇಷ್ಟನಾ ಇಲ್ವೋ? ನನಗೇನೋ ಇಷ್ಟ ಇದೆ, ಆದ್ರೆ ಮತ್ ಇನ್ನೇನೇ ರಾಗ? ನಿಮ್ ನಜೀರ್ ಚಾಚನ ಹತ್ರ ಕ್ಲಿಯರ್ ಆಗಿ ಹೋಗಿ ಹೇಳು, ನಾನ್ ಮದ್ವೆ ಆಗೋದಾದ್ರೆ ಆ ದಿನೇ ಅಂತ. ಹುಡ್ಗ ನೋಡ್ಕೋ ತಾಪತ್ರೆ ಯಾಕೆ? ಸ್ವಂತ ತಂದೆ ತಾಯಿಗಿಂತ ಹೆಚ್ಚು ಕಣೋ. ಚಿಕ್ಕ ವಯಸ್ಸಿಂದ ನನ್ನ ತುಂಬಾ ಚೆನ್ನಾಗಿ ಸಾಕು ಬೆಳೆಸಿದ್ದಾರೆ. ಈಗ ಅವ್ರು ತೋರ್ಸಿದ ಹುಡ್ಗನ್ ನಾನು ನೋಡಲ್ಲ ಅಂದ್ರೆ ಅವ್ರು ಹರ್ಟ್ ಮಾಡ್ಕೊಳಲ್ವಾ ಆದಿ? ಅವ್ರ ಮನ್ಸಿಗೆ ಹರ್ಟ್ ಮಾಡಿ ನಾನು ನಿನ್ನನ್ ಮದ್ವೆ ಆಗ್ತೀನಿ ಅಂದ್ರೆ ಲೈಫ್ ಲಾಂಗ್ ನಾನು ನೊಂದ್ಕೋತೀನಿ. ಅದೇ ರಾಗ ಕೂಯ್ತಿರ್ಬೇಡ. ನಿಮ್ ಚಾಚಾ ಬೇಜಾರ್ ಮಾಡ್ಕೊಂಡ್ರೆ ಮಾಡ್ಕೊಂಡ್ಲಿ. ನಿನ್ ಮದ್ವೆ ಆಗ್ತಿರೋ ನಾನ್ ಹೇಳ್ತಾ ಇದೀನಿ, ನೀನ್ ಬೆಳಗ್ಗೆ ಬರ್ತಿದ್ಯಾ ಅಷ್ಟೇ. ಅಲ್ಲ, ನಿನ್ ಮದ್ವೆ ವಿಷಯ ಬಂದಾಗ ಮಾತ್ರ ನಿನಗ್ ಹೇಗ್ ಬೇಕೋ ಆಗ ದಬಾಯಿಸ್ತೀಯ. ಅದೇ ಸಾಕ್ಷಿ ಮದ್ವೆ ವಿಷಯ ಬಂದ್ರೆ ಹಳೆ ಕಾಲದವ್ರ ತರ ಮಾತಾಡ್ತಿಲ್ಲ ಯಾಕೆ? ನಿನಗ್ ಹೆಂಗೆ ನೀನ್ ಇಷ್ಟಪಟ್ಟಿರೋ ಹುಡುಗಿನೇ ಮದ್ವೆ ಆಗ್ಬೇಕು ಅಂತ ಆಸೆ ಇರುತ್ತೋ, ಸಾಕ್ಷಿಗೂ ಹಾಗೆ ಅಲ್ವೇನೋ ಆದಿ? ಅವ್ಳ ಫೀಲಿಂಗ್ಸ್ ನ ನೀನ್ ಅರ್ಥ ಮಾಡ್ಕೊಂಡು ಅವಳಗ್ ಸಪೋರ್ಟ್ ಮಾಡ್ಬೇಕು ತಾನೆ. ನನ್ ತಂದೆ ತರ ಇರೋ ನಜೀರ್ ಚಾಚಾ ನಿನ್ನ ಒಪ್ಪಲ್ಲ ಅಂತ ಹೇಳಿದ್ರು ಕೇರ್ ಮಾಡ್ಬೇಡ, ಅವ್ರು ಹರ್ಟ್ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ಅಂತ್ಯ. ಅದೇ ಸಾಕ್ಷಿ ವಿಷಯ ಬಂದಾಗ ಮಾತ್ರ ರಂಜಿತ್ ನಮಗ್ ಯಾರಿಗೂ ಇಷ್ಟ ಇಲ್ಲ, ಅವ್ರಿಬ್ರು ಮದ್ವೆ ಆಗ್ಬಾರ್ದು ಅಂತ ಎಲ್ಲರೂ ಒಟ್ಟಿಗೆ ಹೇಳ್ತೀರಾ. ನಿಮಗೊಂದ್ ನ್ಯಾಯ, ನಿನ್ ತಂಗಿಗೊಂದ್ ನ್ಯಾಯನಾ? ನೋಡು, ನನ್ನ ಹತ್ರ ಈ ತರ ಆಟಗಳು ಇಟ್ಕೋಬೇಡ. ನಿನಗ್ ನನ್ನ ಮದ್ವೆ ಆಗಕ್ ಇಷ್ಟ ಇದ್ರೆ ಆಗೋ, ಇಲ್ಲ ನಿಮ್ ಚಾಚಾ ನೋಡಿದಾರಲ್ಲ ಅವನ್ನ ಮದ್ವೆ ಆಗೋ. ಐ ಡೋಂಟ್ ಕೇರ್. ಯಾವ್ದೇ ಕಾರಣಕ್ಕೂ ನೀನು ಸಾಕ್ಷಿ ಮದ್ವೆ ವಿಷಯದಲ್ಲಿ ತಲೆ ಹಾಕ್ಬೇಡ. ಸಾಕ್ಷಿ ರಂಜಿತ್ ಮದ್ವೆ ನಡಿಯಕ್ ನಾನ್ ಬಿಡಲ್ಲ, ಅರ್ಥ ಆಯ್ತಾ? ನೀನ್ ಏನು ಬೇಕಾದ್ರೂ ಐಡಿಯಾ ಮಾಡು, ನನ್ನ ಪಾಡಗ್ ನನ್ನ ಬಿಟ್ಬಿಡು ಪ್ಲೀಸ್. ನೀನ್ ನಂಬ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಸಾಕ್ಷಿ. ಹಾಗೆಲ್ಲ ಮಾತಾಡ್ಬೇಡಿ ರಂಜಿತ್. ನಾನು ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇರೋದು ಯಾಕೆ ಹೇಳಿ? ನಿಮ್ಮನ್ನೇ ಮದ್ವೆ ಆಗ್ಬೇಕು ಅಂತ ತಾನೆ. ನಾನು ಇಷ್ಟು ದಿವಸ ಹಾಗನ್ಕೊಂಡೆ ಕಾಯ್ತಾ ಇದ್ದೆ. ನೀನು ನಿಮ್ಮ ಮನೆಯವರು ಬಿಟ್ಟು ಬರಲ್ಲ, ನಮ್ಮ ಮದುವೆ ಆಗಲ್ಲ, ಬರೀ ನಿಮ್ಮ ಮನೆಯವರಿಂದ ಉಗಿಸ್ಕೊಳ್ಳೋದೇ ಆಗೋಯ್ತು. ಅದ್ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ನನಗೆ. ಅದಕ್ಕೆ ಹೇಳಿದ್ದು ನಿನ್ ಸಾವಾಸನೆ ಬೇಡಮ್ಮ ನನಗೆ ಅಂತ. ಯಾಕೆ ಹಾಗಂತೀರಾ? ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅಯ್ಯೋ ತಾಯಿ, ಬೇಡಮ್ಮ ಬೇಡ. ಈಗ್ಲೂ ನನ್ನ ಮನಸ್ಸಿನಲ್ಲಿ ಆ ನಿಮ್ಮ ಅಣ್ಣ ಹೊಡೆದಿದ್ದೆ ಕುದೀತಾ ಇದೆ ನನಗೆ. ಅವನಲ್ದೆ ಬೇರೆ ಯಾವನಾದ್ರೂ ಈ ಕೆಲಸ ಮಾಡಿದ್ದಿದ್ರೆ ಸಾಯಿಸ್ಬಿಡ್ತಿದ್ದೆ ನಾನು. ಅವನ ಗ್ರಹಚಾರ ಚೆನ್ನಾಗಿತ್ತು, ಸರಿಯಾದ ಸಮಯಕ್ಕೆ ನಿರೋಷ ಬಂದ್ಲು, ಜಗಳ ತಡೆದ್ಲು. ಇಲ್ದೆ ಹೋಗಿದ್ರೆ ಇಷ್ಟೊತ್ತಿಗೆ ಏನೋ ಒಂದು ಗತಿ ಆಗ್ತಿತ್ತು. ಅದನ್ನೇ ಮನಸ್ಸಲ್ಲಿ ಇಟ್ಕೋಬೇಡಿ. ಮುಂದೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಯಾರ ಜೊತೆ ಮಾತಾಡ್ತಿದ್ಯಾ? ಅದು ಹಲೋ ಸಾಕ್ಷಿ, ಮಾತಾಡೋ. ಹಲೋ. ನಿನಗ್ ನಾ ಕೊಟ್ಟಿದ್ ಮಾಂಜ ಸಾಕಾಗ್ಲಿಲ್ವನೋ? ನಿನಗ್ ಮಾನ ಮರ್ಯಾದೆ ಅಂತ ಏನಾದ್ರು ಇದ್ರೆ ವಾಪಸ್ ಫೋನ್ ಮಾಡಬೇಡ. ತಪ್ಪಿ ಫೋನ್ ಮಾಡ್ದೋ ನಿನ್ ಕೈ ಕಾಲು ಮುರಿದಾಕ್ಬಿಡ್ತೀನಿ. ಇಡೋ ಫೋನ್ನ. ನೀನ್ ಯಾಕೋ ನನ್ ಫೋನ್ ಕಿತ್ಕೊಂಡೆ? ಯಾಕಂದ್ರೆ ನೀನು ಅವನ ಹತ್ರ ಮಾತಾಡಬಾರ್ದು ಅಂತ. ನಾನು ಅವ್ರನ್ನ ಪ್ರೀತಿಸ್ತಾ ಇದ್ದೀನಿ. ಅದಕ್ಕೆ ನಾಕ್ ಬೀಸಿದ್ದು ಮತ್ತೆ ನಿನ್ ತಂಟೆಗೆ ಬರ್ದೇ ಇರ್ಲಿ ಅಂತ. ನೀವೆಲ್ಲ ಎಷ್ಟೇ ಪ್ರಯತ್ನ ಪಟ್ರು ಈ ಜನ್ಮದಲ್ಲಿ ನಾನ್ ಮದ್ವೆ ಅಂತ ಆದ್ರೆ ಅದು ರಂಜಿತ್ನ ಮಾತ್ರ. ಕೋಪ ಮಾಡ್ಕೊಂಬೇಡ ಸಾಕ್ಷಿ. ನಿನ್ ಒಳ್ಳೇದಕ್ಕೆ ನಾವೆಲ್ಲ ಹೇಳ್ತಿರೋದು. ನೀ ಆ ರಂಜಿತ್ನ ಮದ್ವೆ ಆಗ ನಮ್ಗೆ ಯಾರಿಗೂ ಇಷ್ಟ ಇಲ್ಲ ಕಣೆ.
ಪ್ಲೀಸ್ ಅವನ ಮರ್ತ್ಬಿಡೆ. ಅಂದ್ರೆ ನಾನು ಇಷ್ಟಪಡೋ ಹುಡುಗನ್ನ ಬಿಟ್ಟು ನೀವ್ ಇಷ್ಟಪಡೋ ಹುಡುಗನ್ನ ಮದ್ವೆ ಆಗ್ಬೇಕು ಅಲ್ವಾ? ಏನು ಎಲ್ರು ಸೇರ್ಕೊಂಡು ಡಾಮಿನೇಟ್ ಮಾಡ್ತಾ ಇದ್ದೀರಾ? ಹಾಗಲ್ಲ ಕಣೆ, ನಾವು ನೋಡಿದ ಹುಡುಗನ್ನೇ ಮದ್ವೆ ಆಗ್ಬೇಕು ಅಂತ ನಾವು ಕೇಳ್ತಿಲ್ಲ. ಆ ರಂಜಿತ್ ಒಬ್ಬನ್ ಬಿಟ್ಟು ನೀನ್ ಯಾರನ್ನಾದ್ರೂ ಇಷ್ಟಪಡು, ಮನೆಯವ್ರಿಗೆ ಇಷ್ಟ ಇಲ್ಲ ಅಂದ್ರೂ ನಾನು ಅವ್ರನ್ನ ಒಪ್ಸಿ ನೀನ್ ಮದ್ವೆ ಮಾಡ್ತೀನಿ. ಪ್ಲೀಸ್ ಆ ರಂಜಿತ್ ಒಬ್ಬನ್ ಮರ್ತ್ಬಿಡೆ. ಇನ್ನೇನ್ ಹೇಳಿದ್ರು ನನ್ನ ನಿರ್ಧಾರ ಬದಲಾಗಲ್ಲ ಆದಿ. ಹಠ ಮಾಡ್ಬೇಡ ಕಣೆ, ಈ ನಮ್ಮೆಲ್ರೂ ಪ್ರೀತಿ ಸಾಕ್ಷಿ, ನಮ್ಮನೆ ಬೆಳಕು ಕಣೆ. ನೀನ್ ನೊಂದ್ಕೊಂಡ್ರೆ ನಮ್ ಯಾರಿಗೂ ಒಳ್ಳೇದಾಗಲ್ಲ. ನಾವು ರಂಜಿತ್ನ ಮುಂಚೆ ನಂಬಿದ್ವಿ ತಾನೆ, ಆ ನಂಬಿಕೆ ಎಲ್ಲಿ ಕರ್ಕೊಂಡು ಹೋಯ್ತು ಅಂತ ನಿಂಗೆ ಗೊತ್ತು ತಾನೆ. ಆ ರಂಜಿತ್ ಚಿದಂಬರಂ ನಮ್ಗೆ ಎಷ್ಟೆಲ್ಲ ತೊಂದರೆ ಕೊಟ್ರು. ಆ ಚಿದಂಬರಂ ಅಮ್ಮನೇ ಕಿಡ್ನಾಪ್ ಮಾಡಿ ಎಷ್ಟೆಲ್ಲ ಟಾರ್ಚರ್ ಕೊಟ್ಟ. ಪ್ಲೀಸ್ ಕಣೆ, ನಮಗೆಲ್ಲ ಡಿಸಪಾಯಿಂಟ್ ಮಾಡಬೇಡ. ಆ ರಂಜಿತ್ನೇ ಮದುವೆ ಆಗಬೇಕು ಅಂತ ಹಠ ಹಿಡಿಬೇಡ ಕಣೆ. ಪ್ಲೀಸ್ ಅರ್ಥ ಮಾಡ್ಕೊ. ನನಗೆ ಗೊತ್ತು ನನ್ನ ತಂಗಿ ನಮ್ಗೆ ಮೋಸ ಮಾಡಲ್ಲ. ನೀವು ಅವನ್ನ ಮದುವೆ ಆಗಲ್ಲ ಅಂತ ನನಗೆ ನಂಬಿಕೆ ಇದೆ ಕಣೆ. ನನಗೆ ನಿಜವಾಗ್ಲೂ ನಂಬಿಕೆ ಇದೆ.